ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲ್ಗೆ ಅರ್ಧ ಲೀಟರ್ ಮೊಸರು ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಈ ತರ ಹೆಚ್ಚಿಕೊಳ್ಬೇಕು. ಅದನ್ನು ಮೊಸರಿಗೆ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ಪೂನು ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ಗರಂ ಮಸಾಲ ಎಲ್ಲ ಚೆನ್ನಾಗಿ ಮೊಸರಲ್ಲಿ ಮಿಕ್ಸ್ ಆಗಬೇಕು. ಇವಾಗ ಇದು ಮಿಕ್ಸ್ ಆಯ್ತು. 1 ಗಂಟೆ ಹಾಗೆ ಮುಚ್ಚಿಡಬೇಕು. ಇವಾಗ ಇದನ್ನ ಮುಚ್ಚಿ 1 ಅವರ್ ಹಾಗೆ ಬಿಡ್ತಾ ಇದ್ದೀನಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈ ತರ ಚೆನ್ನಾಗಿ ನೆನಿಬೇಕು. ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡಿರೋ ಮೆಣಸಿನ್ಕಾಯಿನ ಜಾರ್ಗೆ ಹಾಕ್ತಾ ಇದ್ದೀನಿ. ಎರಡು ಇಂಚು ಶುಂಠಿ, 1 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಡಿಸಿಟ್ಟಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಪೇಸ್ಟ್ ಆಯ್ತು. ಈ ತರ ನುಣ್ಣಗೆ ಪೇಸ್ಟ್ ಮಾಡಬೇಕು. ಇವಾಗ ಕುಕ್ಕರ್ಗೆ ನಾನು ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿನ ಅರ್ಧ ಗಂಟೆ ಮುಂಚೆನೆ ನೆನೆಸಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಅರ್ಧ ಕೆಜಿ ಅಕ್ಕಿ. ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ 100 ಗ್ರಾಮು. ಕ್ಯಾರೆಟ್ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ, 50 ಗ್ರಾಮ್ ಹಾಕ್ತಾ ಇದ್ದೀನಿ. ಬಟಾಣಿ 50 ಗ್ರಾಮು. ಅಕ್ಕಿನ 2 ಗ್ಲಾಸ್ ತಗೊಂಡಿದ್ದೆ, 4 ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ಇವಾಗ 1 ಸ್ಪೂನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ 1 ಸ್ಪೂನು ಅಡುಗೆ ಎಣ್ಣೆನ ಹಾಕ್ತಾ ಇದ್ದೀನಿ. ಇವಾಗ 2 ವಿಸಿಲು ಕೂಗಿಸ್ಕೊಂಡ್ರೆ ಸಾಕು. ಅಕ್ಕಿನ ಅರ್ಧ ಗಂಟೆ ನೆನೆಸಿರೋದ್ರಿಂದ 2 ವಿಸಿಲು ಕೂಗಿಸ್ಕೊಳ್ಬೇಕು. ಇವಾಗ ನಾನು ಇಲ್ಲೊಂದು ಬಾಣಲೆ ತಗೊಂಡಿದ್ದೀನಿ. ಬಾಣಲೆ ಬಿಸಿ ಆಗಿದೆ. 100 ಗ್ರಾಮ್ ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಆಯಿಲ್ ಬಿಸಿ ಆಯಿತು. ಗೋಡಂಬಿ ತಗೊಂಡಿದ್ದೀನಿ, 50 ಗ್ರಾಮ್ ಗೋಡಂಬಿನ ಹಾಕ್ತಾ ಇದ್ದೀನಿ.
1 ಸ್ಪೂನು ಜೀರಿಗೆ, ಹಾಗೆ ಪಲಾವ್ ಎಲೆ, 2 ಇಂಚು ಚಕ್ಕೆ, ಒಂದು 5 ಪೀಸು ಏಲಕ್ಕಿ, 5 ರಿಂದ 6 ಲವಂಗನ ಹಾಕ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಕೆಂಪುಗಾಗೋವರೆಗೂ ಆಯಿಲಲ್ಲಿ ಕರಿಬೇಕು. ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ 2 ಈರುಳ್ಳಿನ ಬಾಣಲೆಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯ್ತು. ಇಷ್ಟಾದ್ರೆ ಸಾಕು. ಇವಾಗ ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊಸರು, ಟೊಮೆಟೊ, ಕೊತ್ತಂಬರಿ, ಅರಿಶಿನ, ಉಪ್ಪು, ಗರಂ ಮಸಾಲ, ಅಚ್ಚ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಬಾಣಲೆಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಐದು ನಿಮಿಷ ಆಯ್ತು. ಹಸಿ ವಾಸನೆ ಎಲ್ಲ ಹೋಯ್ತು. ಇವಾಗ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟ್ ಮೆಣಸಿನ್ಕಾಯಿದು ಅದು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕ್ಬಾರ್ದು. ಮೊಸರು ಹಾಕಿರೋದ್ರಿಂದ ನೀರಿನ ಅಂಶ ಅದರಲ್ಲೇ ಇರುತ್ತೆ. ಗಟ್ಟಿಯಾಗಿ ಮಸಾಲಾನ ರೆಡಿ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಫ್ರೈ ಆಗಬೇಕು. ನಾನಿವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅವಾಗ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೆ ಮೊಸರಿಗೆ, ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಮಸಾಲ ನೋಡಿ ಇಷ್ಟು ಗಟ್ಟಿಯಾಗಿದೆ. ಇಷ್ಟೇ ಗಟ್ಟಿಯಾಗಿರ್ಬೇಕು, ಜಾಸ್ತಿ ನೀರಾಗಿರ್ಬಾರ್ದು. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಮಸಾಲೆ ತುಂಬಾ ಚೆನ್ನಾಗಾಗಿದೆ. ಮಸಾಲ ರೆಡಿ ಆಯ್ತು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ 2 ವಿಸಿಲ್ ಆಯ್ತು. ತರಕಾರಿ, ರೈಸು ಎಲ್ಲ ಚೆನ್ನಾಗಿ ಬೆಂದಿದೆ.
ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿರೋ ತರಕಾರಿ ಮತ್ತು ಅನ್ನನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಈ ರೆಸಿಪಿ, ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮಸಾಲಾನ ಸಪ್ರೇಟ್ ಮಾಡಿಕೊಂಡು ಈ ತರ ಮಾಡೋದ್ರಿಂದ ತುಂಬಾನೇ ಡಿಫ್ರೆಂಟ್ ಆಗಿ ಟೇಸ್ಟ್ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ರೆಡಿ ಆಯ್ತು ಹೈದರಾಬಾದ್ ಪಲಾವ್. ತುಂಬಾನೇ ರುಚಿಯಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.